ಖ್ಯಾತ ವಕೀಲರಾದ ರವಿಕುಮಾರ್ ಸರ್ ಅವರು ನಮ್ಮ ಸೋಷಿಯಲ್ ಮೀಡಿಯಾಗೆ ಆಗಮಿಸಿದ್ದಾರೆ. ಅವರಿಗೆ ವಂದನೆಯನ್ನು ಕೋರುತ್ತಾ ಶುಭ ಕೋರುತ್ತಿದ್ದೇನೆ. ಹಾಗೂ ವಕೀಲರಾದ ಗುರುಜಿ ಅವರು ನಮ್ಮ ಸೋಷಿಯಲ್ ಮೀಡಿಯಾ ಗ್ರೂಪ್ಗೆ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಓಕೆ, ಆಯಿತಾ? ರೆಡಿನಾ ಸರ್? ಪ್ರಪ್ರಥಮವಾಗಿ ತಮ್ಮ ಪರಿಚಯದೊಂದಿಗೆ ಪ್ರಾರಂಭ ಆಗಿದೆ ಸರ್. ಸರ್, ನಾನು ರವಿಕುಮಾರ್ ಅಂತ ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡೋದು ಸರ್. ಮಾಡಿ ಸರ್. ಹಾಂ ಸರ್, ನೀವು ಕೇಳ್ತಾ ಇದ್ದೀರಾ ಏನಕ್ಕೋಸ್ಕರ ನೀವು ಸಸ್ಪೆಂಡ್ ಮಾಡೋರು ಅಂತ ಕೇಳ್ತಾ ಇದ್ದೀರಾ. ಸರ್, ವಿಚಾರ ಇಷ್ಟೇನೆ. ನಾನು ಕಳೆದ ಒಂದು 6-7 ತಿಂಗಳಿಂದ ಇಲ್ಲಿ ಕಬಿನಿ ಬ್ಯಾಕ್ ವಾಟರ್, ನಮ್ಮ ಬಂಡೀಪುರ ಮತ್ತೆ ನಾಗರಹೊಳೆ ಅಭಯಾರಣ್ಯದ ಸುತ್ತ ಇರೋಂತ ರೆಸಾರ್ಟ್ಗಳನ್ನ, ಅಕ್ರಮವಾಗಿ ನಿರ್ಮಾಣ ಮಾಡಿರೋಂಥ ರೆಸಾರ್ಟ್ಗಳನ್ನ ತೆರವು ಮಾಡ್ಬೇಕಂತ ಹೇಳಿ ಪದೇ ಪದೇ ಕಂಪ್ಲೇಂಟ್ ಕೊಡ್ತಿರೋದು. ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ, ರೀಜನಲ್ ಕಮಿಷನರ್, ಲೋಕಾಯುಕ್ತ, ಚೀಫ್ ಸೆಕ್ರೆಟರಿ, ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ, ಈ ರೀತಿ ಎಲ್ಲ ಕಂಪ್ಲೇಂಟ್ ಕೊಟ್ಕೊಂಡ್ ಬಂದಿದ್ದೀನಿ. ಇವ್ರ ವಿರುದ್ಧ ನಾನು ಮಾಧ್ಯಮ ಮಿತ್ರರ ಮುಂದೆನೂ ಸಹ ಹಲವಾರು ಬಾರಿ ಈ ವಿಚಾರಗಳನ್ನ ಹೇಳಿದ್ದೀನಿ. ಹಿಂಗೇನೆ ಸರ್, ನಾನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ಬಾರಿಗೆ ಆ ರೆಸಾರ್ಟ್ನವರು ಏನ್ ಇಲಿಗಲ್ ಆಗಿ ನಿರ್ಮಾಣ ಮಾಡೋರೆ, ಈ ಸರ್ಕಾರದ DCM ಆಗಿರ್ಬೋದು, DK ಶಿವಕುಮಾರ್ ಅವರ ಅಳಿಯಂದಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರ ಸಿಸ್ಟರ್ ಆಗಿರ್ಬೋದು, ಸಂದೇಶ್ ನಾಗರಾಜ್ ಅವರು ಆಗಿರ್ಬೋದು, ಈ ರೀತಿ ಹಲವಾರು ಜನರು RTCಗಳು ಮತ್ತೆ ಪ್ರೈವೇಟ್ ಪ್ರಾಪರ್ಟಿಗಳೆಲ್ಲ ತಮ್ಮ ಮುಂದೆ ಡಿಸ್ಕ್ಲೋಸ್ ಮಾಡಿದೆ ಸರ್. ಇದಾದ್ಮೇಲೆ ಸ್ಟಾರ್ಟ್ ಆಯ್ತು ನನಗೆ ಗ್ರಾಚಾರ. ಪದೇ ಪದೇ ಫೋನ್ ಮಾಡೋದು, ಅದನ್ನ ಡಿಲೀಟ್ ಮಾಡು, ಇದನ್ನ ಡಿಲೀಟ್ ಮಾಡು, ಆ ಪ್ರಾಪರ್ಟಿ ಏನಕ್ಕೆ ಆಗ್ತೀಯಾ, ಇದನ್ನ ಏನಕ್ಕೆ ಆಗ್ತೀಯಾ ಅಂತೇಳಿ ಟ್ರಾನ್ಸ್ಫರ್ ಮಾಡ್ತಿದ್ರು. ನಾನು ಯಾರೋ XYZ ಗಳು ಮಾಡ್ತಾರೆ ಅಂತ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನನಗೆ ಏಕಾಏಕಿ 15 ತಿಂಗಳಲ್ಲಿ ಒಂದು ಶೋಕಾಸ್ ನೋಟಿಸ್ ಬಂತು. ಈ ಶೋಕಾಸ್ ನೋಟಿಸ್ ನ ನಿಮ್ಗಳಿಗೂ ಸಹ ಕೊಟ್ಟಿದ್ರು, ಮಾಧ್ಯಮ ಮಿತ್ರರಿಗೂ ಸಹ ಶೋಕಾಸ್ ನೋಟಿಸ್ ಕೊಟ್ಟಿದ್ರು. ನನ್ನ ಹೆಸರು ಕೊಟ್ಬಿಟ್ಟು ಅವನ್ನ ಡಿಸ್ಮಿಸ್ ಮಾಡ್ತೀವಿ, ಲಾಯರು ಅದು ಅಪಪ್ರಚಾರ ಮಾಡಿ ಸ್ಟಾರ್ಟ್ ಆದ್ರು. ನಾನು ಆಮೇಲಿಂದ 26/10ಕ್ಕೆ ರಿಪ್ಲೈನು ಸಹ ಕೊಟ್ಟೆ. ನಾನು ಯಾವ್ದು ರೀಲ್ಸ್ ಮಾಡಿಲ್ಲ, ನನ್ನದು ಯಾವ್ದು ಯೂಟ್ಯೂಬ್ ಚಾನಲ್ ಇಲ್ಲ, ನಂದು ಯಾವ್ದು ಫೇಸ್ಬುಕ್ ಅಕೌಂಟ್ ಇಲ್ಲ. ನಾನು ಜನರಿಗೆ ಕಾನೂನಿನ ಅರಿವು ಅಷ್ಟೇ ಮೂಡಿಸ್ತಿರೋಂಥದ್ದು. ನಾನೆಲ್ಲೂ ಅಪರಾಧ ಮಾಡಿಲ್ಲ, ನಾನೆಲ್ಲೂ ಪ್ರಚಾರ ಪಡ್ಕೊಂಡು ಹಣ ಪಡ್ಕೊಂಡು ಇಂಥ ಕೃತ್ಯ ಮಾಡಿರೋದ್ರಿಂದ ನೀವೇನ್ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಹಿಂಪಡಿರಿ ಅಂತ ಅಂದ್ಬಿಟ್ಟು ಹೇಳಿದೆ. ಮತ್ತೆ 7/11ಕ್ಕೆ ಇನ್ನೊಂದು ನೋಟಿಸ್ ಕಳಿಸ್ಬಿಟ್ಟು ವಿಚಾರಣೆಗೆ ಬಂದ್ರಿ 14ನೇ ತಾರೀಕು ನವೆಂಬರ್ ತಿಂಗಳಿಗೆ ಅಂತ ಅಂದ್ರು. ನಾನು ವಿಚಾರಣೆಗೆ ಹೋಗಿದ್ದೆ. ವಿಚಾರಣೆಗೆ ಹೋದಾಗ ಯಾವುದೇ ರೀತಿ ಸಿಟ್ಟಿಂಗ್ ಇರಲಿಲ್ಲ. ಸಿಟ್ಟಿಂಗ್ ಇಲ್ವಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅಂದಿದ್ದಕ್ಕೆ ನಾನು ಮತ್ತೆ ಬಂದೆ. ಈ ಮಧ್ಯದಲ್ಲಿ ನನಗೆ ಗೊತ್ತಾಗ್ದಂಗೆ ನನ್ನನ್ನ ಸಸ್ಪೆಂಡ್ ಮಾಡಿದೀನಿ ಅಂತ ಅನ್ಬಿಟ್ಟು ಹೈಕೋರ್ಟ್ ಒಂದು ಕೇವಿಯೇಟ್ ಹಾಕೊಂಡು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಅಪಪ್ರಚಾರ ಮಾಡ್ತಿರೋದು ಸರ್. ನೀವೀಗ ಏನು ವಾಯ್ಸ್ ಕೇಳಿಸ್ಕೊಂಡ್ರಲ್ಲ, ಇವರು ನಮ್ಮ ಏನ್ ಸ್ಕ್ರೀನಿಂಗ್ ಕಮಿಟಿ ಐತೆ ಅದ್ರದ್ದು ಚೇರ್ಮನ್. ಅವರು ಓಪನ್ ಏನ್ರಿ ಮೂಡ ಅದೇನ್ ನೀವು ಮಾಡಿದಿರಾ ಅದನ್ನ ಡಿಲೀಟ್ ಮಾಡ್ರಿ, ಈ ರೆಸಾರ್ಟ್ ಗಳ್ ಏನ್ ಮಾಡಿದಿರಾ ಅದನ್ನ ಡಿಲೀಟ್ ಮಾಡ್ರಿ, ಇದೇನೋ ಕುಮಾರಸ್ವಾಮಿ 80 ಎಕರೆ ಗುಳುಮ್ ಮಾಡೋನೆ, ಮತ್ತೆ ಸ್ವಾಮೀಜಿಗೆ ನಾನೇ ಉಳಿಸ್ದೆ, ಹಿರೇಮಠರಿ ಅವ್ರಿಗೆ ನಾನೇ ಕಾಸು ಕೊಟ್ಟೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಎಲ್ಲ ಇರ್ರಿಲೆವೆಂಟ್. ನಾನ್ ಏನ್ ತಪ್ಪು ಮಾಡಿದೀನಿ, ನನ್ನದು ಯಾವ ವಿಡಿಯೋ ಡಿಲೀಟ್ ಮಾಡ್ಬೇಕು, ನಾನು ಯಾವ ರೀತಿ ಪ್ರಚಾರ ಮಾಡಿದೀನಿ ಇದೆಲ್ಲ ಹೇಳ್ತಾನೆ ಇಲ್ಲ. ನಮ್ಮಲ್ಲಿ ಎಷ್ಟೊಂದು ಜನ ವಕೀಲರುಗಳು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ವಕೀಲ್ಗಿರಿ ಬಿಟ್ಟು ಬೇರೆ ಪ್ರೊಫೆಷನ್ ಮಾಡಿದ್ದಾರೆ. ಅವರೆಲ್ಲ ಬಿಟ್ಬಿಟ್ಟು ನನ್ನನ್ನ ಯಾಕೆ ಸರ್ ಹಿಡಿತಿದ್ದೀರಾ? ಈಗ ನಿಮ್ಮದೇನೆ ಯೂಟ್ಯೂಬ್ ಚಾನಲ್ ಆಯ್ತಲ್ಲ ಸರ್, ನೀವೇ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಲ್ಲ ಸರ್, ನನ್ನ ಹೆಸರನ್ನ ಯಾಕೆ ಸರ್ ಈ ತರ ಎಲ್ಲ ಮಾಧ್ಯಮದ ಮುಂದೆ ಎಲ್ಲ ಹಾಕ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದೀನಿ ಅಷ್ಟೇ ಸರ್. ಸರ್, ಈ ರೀತಿ ಏನು ಬಾರ್ ಅಸೋಸಿಯೇಷನ್ಗಳಲ್ಲಿ ನನ್ನ ಫೋಟೋ ಹಾಕೋದು, ನನ್ನ ತೇಜೋವಧೆ ಮಾಡೋಂಥದ್ದು, ಆಮೇಲೆ ನೋಡಿ ಸರ್, ಅವರೇನೇನೆ ಲೇಔಟ್ ನಿರ್ಮಾಣ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ. ಆ ಸೈಟ್ಗಳು SR ವ್ಯಾಲ್ಯೂನೇ ಒಂದು, ಮಾರ್ಕೆಟ್ ವ್ಯಾಲ್ಯೂನೇ ಒಂದು. ನಮ್ಮ ಅಧ್ಯಕ್ಷರು ಚೇರ್ಮನ್ ಅಂತ ಅಂದವರು ನಮ್ಗೆ ಮಾದರಿ ಆಗಿರ್ಬೇಕು. ಅವರೇ ತಪ್ಪು ಮಾಡ್ತಿರೋಂಥದ್ದು. ಅವ್ರ ಹೆಸರಲ್ಲೇ ಪ್ಲಾನ್, ದಕ್ಷ ಬಸವರಾಜ್ ಅಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ್ರಲ್ಲ, ಅವ್ರದೇ ಯೂಟ್ಯೂಬ್ ಚಾನೆಲ್ ಐತೆ. ತನ್ನ ಹೆಂಡತಿ ಹೆಸರಲ್ಲಿ, ಮಗನ ಹೆಸರಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಮಾಡ್ಕೊಂಡು ಯೂಟ್ಯೂಬ್ ಚಾನೆಲ್ ನಡೆಸ್ತಾರೆ. ಅವರೇನೆ ಹಲವಾರು ಮಾಧ್ಯಮಗಳಿಗೆ ಸಂದರ್ಶನ ಕೊಡ್ತಾರೆ. ಕಾನೂನು ವಿಚಾರಗಳನ್ನೆಲ್ಲ ಅವರೇನೆ ಅವೇರ್ನೆಸ್ ಮೂಡಿಸ್ದಂಗೆ ವಿಡಿಯೋಗಳನ್ನೆಲ್ಲ ಹಾಕೊಂಡವ್ರೆ. ಇಷ್ಟೆಲ್ಲ ಆದ್ಮೇಲೆ ಹೈಕೋರ್ಟ್ ಜಡ್ಜಸ್ ಗಳ ಪ್ರೈವೇಟ್ ಚೇಂಬರ್ ಅಲ್ಲಿ ಹೋಗ್ಬಿಟ್ಟು ಫೋಟೋಗಳನ್ನ ತಗ್ಸ್ಕೊಂಡು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ನನಗೆ ಜಡ್ಜಸ್ ಗಳು ಗೊತ್ತು ಅಂತ ಹೇಳ್ಬಿಟ್ಟು ಪ್ರಭಾವ ಬೀರಂಗೆ ಇದು ಬಯಾಸ್ಡ್ ಫೋಟೋಸ್ಗಳು ಇಷ್ಟೆಲ್ಲ ಮಾಡಿ ಅವರು ತಪ್ಪು ಮಾಡ್ತಿರೋದು. ಬೀಗ್ ಇನ್ ರಾಂಗ್ ಸೈಡ್ ಆಫ್ ಲಾ ನನ್ನನ್ನ
ಕ್ವಶನ್ ಮಾಡ್ತಾವ್ರೆ. ಆಮೇಲೆ ಕಿರಿಯ ವಕೀಲರಿಗೆ ಅವಮಾನ ಮಾಡಂಗೆ, ಒಂಥರ ವ್ಯಂಗ್ಯ ಮಾಡಂಗೆ ಅವ್ರ ಬಗ್ಗೆ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಂಥದ್ದು, ಮಾಧ್ಯಮಗಳು ಕೊಡೋಂಥದ್ದು, ಈ ರೀತಿ ರೀಲ್ ಲಾಯರು ಅವ್ನಂಗೆ ಇವ್ನಿಂಗೆ ಅಂತ ಅಂದ್ಬಿಟ್ಟು ಹೆಸರುಗಳನ್ನೆಲ್ಲ ಇದ್ ಮಾಡೋಂಥದ್ದು. ಈ ರೀತಿ ರಾಂಗ್ ಸೈಡ್ ಅಲ್ಲಿ ಇರೋರು ನಮ್ಮ ಚೇರ್ಮನ್ ಆಗಿರೋದು ನಮ್ಮ ದುರಂತ ಸರ್. ಮತ್ತೆ ಏನೋ ಎಲೆಕ್ಷನ್ ನಿಂತ್ಕೊತಾರಂತೆ. ಇವ್ರು ಎಲೆಕ್ಷನ್ ಮೈಲೇಜ್ಗೋಸ್ಕರ ನಮ್ಮನ್ನ ತೇಜೋವಧೆ ಮಾಡ್ತಾವ್ರೆ. ನಾವೇನು ತಪ್ಪು ಮಾಡದೇ ಇರೋರು. ಒಂದ್ ಪಕ್ಷ ನಾನು ತಪ್ಪು ಮಾಡಿದ್ರೆ ಅವ್ರು ಹೇಳಿದಕ್ಕೆಲ್ಲ ತಲೆ ಬಾಗ್ತೀನಿ, ನಾನು ಕರಿ ಕೊಡ್ನ ಅವ್ರಿಗೆ ಹೋಗಿ ಸರೆಂಡರ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಏನ್ ತಪ್ಪು ಮಾಡಿದೀನಿ ಅಂತ ನನ್ಗೆ ಹೇಳ್ಬೇಕಲ್ವಾ? ಸುಮ್ನೆ ರೆಸಾರ್ಟ್ ವಿರುದ್ಧ, ಅಕ್ರಮ ರೆಸಾರ್ಟ್ ವಿರುದ್ಧ ಹೋರಾಟ ಮಾಡ್ತಿದೀವಿ ಅಂತೇಳಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾವ್ರೆ. ಇವ್ರ ಹಿಂದೆ ಯಾರೋ ಬೇರೆ ದುಷ್ಟ ಶಕ್ತಿಗಳ ಕೈವಾಡ ಐತೆ. ಸೊ ನಾನು ನಮ್ಮ ಬಾರ್ ಕೌನ್ಸಿಲ್ಗೆ ಮನವಿ ಮಾಡ್ಕೊಂಡಿದ್ದೀನಿ. ನನ್ನ ಲೈವ್ಲಿಹುಡ್ ತೊಂದರೆ ಆಯ್ತದೆ, ನನ್ನ ಕಕ್ಷಿದಾರರಿಗೆ ತೊಂದರೆ ಆಯ್ತದೆ, ನಾನು ನ್ಯಾಯಾಲಯಕ್ಕೆ ಹೋಗ್ಬೇಕು. ನೀವೇನೇ ಇದನ್ನ ರೀಕಾಲ್ ಮಾಡ್ಕೊಳ್ರಿ, ನೀವೇ ಸಸ್ಪೆನ್ಷನ್ ಮಾಡಿದ್ದೀರಾ. ನಾವು ಒಂದ್ ಪಕ್ಷ ಮಾಡದೇ ಇದ್ರೆ ಹೈಕೋರ್ಟ್ನ ಅಪ್ರೋಚ್ ಮಾಡ್ತೀನಿ, ನ್ಯಾಯ ಪಡ್ಕೊಳ್ತೀನಿ ಸರ್. ಮತ್ತೆ ನಿಮ್ ಮುಂದೆ ಬಂದೇ ಬರ್ತೀನಿ. ನಾನೇನು ಹೋರಾಟ ನಿಲ್ಸೋದಿಲ್ಲ. ನಾನು ಹೋರಾಟ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತಾನೆ ಬಂದಿರೋದು. ಈ ನಮ್ಮ ಯಾರೋ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಹೇಳ್ದಂಗೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ ಪ್ರೊಫೆಷನ್ ಬಿಟ್ಬಿಡಿ ಅಂತಾರೆ. ಅದೆಲ್ಲ ತಪ್ಪು. ಆ ಕೆಲಸ ಎಲ್ಲ ನಾನು ಮಾಡೋದೇ ಇಲ್ಲ. ನಾನು ಹೋರಾಟ ನಾನು ಕೊನೆ ಉಸಿರೋವರೆಗೂ ಮಾಡೇ ಮಾಡ್ತೀನಿ. ಆ ಫಾರೆಸ್ಟ್ ಅಲ್ಲಿ ಏನೈತೆ ಅಕ್ರಮವಾಗಿ ಆಗಿರೋಂಥ ರೆಸಾರ್ಟ್ಗಳು, ಎಲಿಫೆಂಟ್ ಕಾರಿಡಾರ್ ಅಲ್ಲಿ, ಟೈಗರ್ ರಿಸರ್ವ್ ಅಲ್ಲಿ, ಎಕೋ ಸೆನ್ಸಿಟಿವ್ ಝೋನ್ ಅಲ್ಲಿ, ಹೈ ಫ್ಲಡ್ ಲೆವೆಲ್ ನೋ ಕನ್ಸ್ಟ್ರಕ್ಷನ್ ಝೋನ್ ಅಲ್ಲಿ ಇವನ್ನೆಲ್ಲ ತೆರವು ಮಾಡ್ಸಕ್ಕೆ ಇವತ್ತೆಲ್ಲ ನಾಳೆ ನಾನು ವಿಜಯ ಸಾಧಿಸ್ತೀನಿ ಅಂತ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಿಮ್ಗೆ ಭಯ ಮೂಡಿಸ್ತಾ ಇದ್ದಾರಾ, ಏನು ಕಡಿವಾಣ ಆಗ್ತಾ ಇದ್ರೆ? ಯಾಕೆ ಸರ್? ಹೌದು ಸರ್. ಇವಾಗ ಇಲ್ಲಿ ಯಾರು ಲೋಕಲ್ ಅಲ್ಲಿ ಅಧಿಕಾರಿಗಳಾಗ್ಲಿ, ಪೊಲೀಸ್ ಅವರಾಗ್ಲಿ, ಮತ್ತೆ ಇನ್ಯಾರು ನಮ್ಮ ರಿಲೇಷನ್ಸ್ ಫ್ರೆಂಡ್ಸ್ ಯಾರು ನನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ನಾನು ಸತ್ಯವಾಗಿದ್ದೀನಿ, ದಾಖಲೆಗಳ ಸಮೇತ ಮಾತಾಡ್ತಿದ್ದೀನಿ. ಅವರೆಲ್ಲ ಹುಡುಕವ್ರೆ. ಕೊನೆಗೆ ಅವ್ರಿಗೆ ಸಿಕ್ಕಿರೋ ಅಸ್ತ್ರ ನಮ್ಮ ಮೂಲ ಏನೈತೆ, ನಾನು ವಕೀಲಿಕೆ ಏನ್ ಮಾಡ್ತಿದ್ದೀನಿ ಬಾರ್ ಕೌನ್ಸಿಲ್, ನಮ್ಮ ಮೂಲದ ಬುಡಕೋಗಿ ಕೈ ಹಾಕವ್ರೆ ಅನ್ನೋದು ನನಗೆ ಸಂಶಯ ಸರ್. ಇಲ್ಲಿ ರಾಜಕೀಯ ಪ್ರಭಾವಿಗಳದ್ದು ಏನಾದ್ರು ಕೈವಾಡ ಇದೆಯಾ ಇಲ್ವಾ ಸರ್? ನಾನು ಬಿಚ್ಚಿಟ್ಟಿರೋಂತಹ ದಾಖಲೆಗಳು ಅವ್ರದೇ ಆಗಿರೋದ್ರಿಂದ, ನಮ್ಮ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು ರಾಜಕೀಯ ವ್ಯಕ್ತಿಗಳು ಮಾತಾಡ್ತಿರೋದ್ರಿಂದ ಇಲ್ಲಿ ಎಲ್ಲಾ ಡಾಟ್ಸ್ ಗಳು ಕನೆಕ್ಟ್ ಆಯ್ತಾ ಇದಾವೆ ಸರ್. ಇದರಲ್ಲಿ ರಾಜಕೀಯದ ಕೈವಾಡ ಇದ್ರು ಇರ್ಬೋದು ಸರ್, ಅದರಲ್ಲಿ ಡೌಟ್ ಇಲ್ಲ. ಇರ್ಬೋದು ಸರ್. ನನಗೆ ಇದಂತೂ ನನ್ನ ವಿರುದ್ಧ ಈ ಸಣ್ಣ ಪುಟ್ಟ ಅವರೆಲ್ಲ ಫೋನ್ ಮಾಡೋದು, ಬೆದರಿಕೆ ಹಾಕೋದು ಇವೆಲ್ಲ ಕಾಮನ್. ಅವೆಲ್ಲ ನನ್ನ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಯಾರೋ ಬೀದಿಲಿ ನಿಂತ್ಕೊಂಡು ಅವ್ನ ಅಷ್ಟು ದುಡ್ಡು ಇಸ್ಕೊಂಡ್ಬಿಡ್ತಾನೆ, ಸುಮ್ಮನೆ ಮಾಡ್ತಾವನ, ಅದು ಏನೇನೋ ಹೇಳ್ತಾರೆ, ಸುಳ್ಳು ಮಾಡ್ತಾವನೆ ಅಂತ ಅಂದ್ಬಿಟ್ಟು ಅವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಈ ವಿಚಾರ ನಮ್ಮ ಅನ್ನದ ತಟ್ಟೆ ಕೈ ಹಾಕೋರೆ, ಇದು ಸೀರಿಯಸ್ ವಿಚಾರ. ನನ್ನ ಬದುಕು, ನನ್ನ ಪ್ರೊಫೆಷನ್ ಕೈ ಹಾಕಿದ್ಮೇಲೆ ಇದರಲ್ಲಿ ನಾನು ಕಾಂಪ್ರಮೈಸ್ ಆಗೋ ವಿಚಾರನೇ ಇಲ್ಲ. ನಾನು ಇದು ಲಾಜಿಕ್ ಎಂಡಿಗೆ ತಗೊಂಡು ಹೋಗೇ ಹೋಗ್ತೀನಿ ಸರ್. ಅಲ್ಲ ಸರ್, ನಮ್ಮ ಮೂಲ ಏನು, ನಮ್ಮ ರೂಟ್ ಕಾಸ್ ಏನು ಅನ್ನೋದನ್ನ ಹುಡ್ಕಕ್ ಆಗಿರ್ಲಿಲ್ಲ ಅನ್ನಿಸ್ತದೆ. ಈಗ ಹುಡ್ಕವ್ರೆ ಸರ್ ಅವರು. ನಮ್ಗೆ ಕಡಿವಾಣ ಹಾಕಕ್ಕೆ ಇರೋಂತ ಏಕೈಕ ಅಥಾರಿಟಿ ಬಾರ್ ಕೌನ್ಸಿಲ್. ಅದು ನಾವು ತಪ್ಪು ಮಾಡಿದ್ರೆ ಮಾತ್ರನೇ ಅದನ್ನ ಮಿಸ್ಯೂಸ್ ಮಾಡ್ಕೊತಾವ್ರಂತ ನನ್ನ ಸಂಶಯ. ನಾನು ಈಗಾಗಲೇ ಡಿಟೇಲ್ ಆಗಿ ನನ್ನ ವಿವರಣೆನೂ ಕೊಟ್ಟಿದ್ದೀನಿ, ನನ್ನ ಕಂಪ್ಲೇಂಟ್ನು ಸಹ ನಾನು ಮಂಡನೆ ಮಾಡಿದ್ದೀನಿ. ಈ ಬಾರ್ ಕೌನ್ಸಿಲ್ ಅವರು ಸೂಕ್ತ ನಿರ್ಧಾರ ತಗೊಂತಾರೆ, ನನಗೆ ರೀಕಾಲ್ ಮಾಡ್ತಾರೆ, ಹೋಗ್ತೀನಿ ಅನ್ನೋ ವಿಶ್ವಾಸ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ತಮ್ಮ ಒಂದು ಹೋರಾಟ 100% ಲಾಜಿಕ್ ಇಟ್ಬಿಟ್ಟವರೆಗೂ ಯಾವ ಹೋರಾಟನೂ ನಿಲ್ಸಲ್ಲ. ಇವರು ರೀಕಾಲ್ ಮಾಡದೇ ಇದ್ರು ನಿಲ್ಸಲ್ಲ, ಮಾಡಿದ್ರು ನಿಲ್ಸಲ್ಲ. ನಮ್ಮ ಫಾರೆಸ್ಟ್ ಹೋರಾಟಗಳು ಹೆಂಗ್ ನಿಲ್ಸಕ್ಕಾಯ್ತದೆ ಸರ್? ರೀಕಾಲ್ ಮಾಡ್ಬಿಟ್ರು ಅಂತ ಅನ್ಬಿಟ್ರೆ ನಾವು ಊಹೆ ಮಾಡಕ್ ಆಗಲ್ಲ ಸರ್. ನಂದೇನ್ ಸಸ್ಪೆನ್ಷನ್ ಆಗೈತೆ ಅದನ್ನ ರೀಕಾಲ್ ಮಾಡಿ ಅಂತ ಕೇಳ್ತೀನಿ ಸರ್. ಎನ್ಕ್ವೈರಿ ಮಾಡ್ಲಿ, ನಾ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗ್ಲಿ. ಎನ್ಕ್ವೈರಿನೇ ಕಂಡಕ್ಟ್ ಆಗಿಲ್ಲ, ಇನ್ನು ಡಿಸಿಪ್ಲಿನರಿ ಕಮಿಟಿ ಮುಂದೆನೆ ಹೋಗಿಲ್ಲ, ಆಗ್ಲೇ ಏನ್ ಈ ಸಸ್ಪೆನ್ಷನ್ ಮಾಡೋರೆ ಇದ್ದ ಕಾನೂನು ಬಾಹಿರ ಆಗಿರೋದ್ರಿಂದ ರೀಕಾಲ್ ಮಾಡಿ ಅಂತ. ನಿಮ್ಮ ಪರವಾಗಿ ಏನ್ ನಮ್ಮಂತೆ ನಮ್ಮ ಪರನೇ ಮಾತಾಡ್ತಾರೆ. ಅದರಲ್ಲಿ ನ್ಯಾಯಾಲಯಗಳು ಓಪನ್ ಆಗೋದು ಸರ್. ನಾನು 5ನೇ ತಾರೀಕಿಗೆ ನ್ಯಾಯಾಲಯದ ಮುಂದೆ ಪಿಟಿಷನ್ ನಿಮ್ಗಳ ಮುಂದೆ ಇರೋ ಸತ್ಯನ ಹೇಳಿದ್ಮೇಲೆ ನನಗೆ ಯಾವುದೇ ರೀತಿ ಬೆದರಿಕೆ ಅದು ಇದು ಏನೂ ಬಂದಿಲ್ಲ. ಅರವಿಂದ್ ಶರ್ಮಾ ಅವ್ರಿಗೂ ಇಬ್ರು ಫೋನ್ ಮಾಡಿದ್ರು, ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್. ಸೊ 5ನೇ ತಾರೀಕು ಆದ್ಮೇಲೆ ನಾನು ಇದನ್ ಮಾಡ್ತೀನಿ. ನನ್ನ ಉದ್ದೇಶ ಇಷ್ಟೇನೆ ಸರ್. ನನಗೆ ಪ್ರೊಫೆಷನ್ ಆಯ್ತೋ ಇಲ್ವೋ, ನಮ್ ಫಾರೆಸ್ಟ್ ಉಳಿಬೇಕು. ಬಂಡೀಪುರ ನಾಗರೋಳಲ್ಲಿ ಏನೋ ವನ್ಯಜೀವಿಗಳು ಏನ್ ಪರದಾಡ್ತಿದ್ದಾವೋ, ಈ ಒತ್ತುವರಿ ಮಾಡ್ಕೊಂಡು ಎಲ್ಲ ಫೆನ್ಸ್ ಹಾಕೊಂಡು ಬಫರ್ ಝೋನ್ಗಳಲ್ಲಿ ಏನ್ ಅನ್ಯಾಯ ಮಾಡ್ತಾರೋ ಅದನ್ನ ನಿಲ್ಬೇಕು. ನನ್ ಮೇನ್ ಫೋಕಸ್ ಅದ್ರ ಕಡೆಗೆ ಇರೋಂಥದ್ದು ಸರ್, ಅಷ್ಟೇ. ಆ ಸ್ಪೀಡ್ ನ ತಗ್ಸಕ್ಕೋಸ್ಕರ ರಾಜ್ಯದಲ್ಲಿ ಈಗ ಏನ್ ನಮ್ಗೆ ಹೇಳ್ತಾರಲ್ಲ, ಸೆಕ್ಷನ್ 35 ವೈಲೇಷನ್ ಮಾಡ್ಬಿಟ್ಟಿದ್ಯಾ ನೀನು, ಜೂನಿಯರ್
ವಕೀಲರಿಗೆ ತೊಂದರೆ ಕೊಡ್ತಿದ್ಯಾ ಅಂತ. ಅಷ್ಟು ಪ್ರೀತಿ ಇದ್ರೆ ಜೂನಿಯರ್ ವಕೀಲರುಗಳಿಗೆ ಆಫೀಸ್ಗಳಿಲ್ಲ ಸರ್, ಇವ್ರು ಬಂದು ಆಫೀಸ್ಗಳು ಮಾಡ್ಕೊಡ್ಲಿ. ಜೂನಿಯರ್ ವಕೀಲರುಗಳಿಗೆ ಪುಸ್ತಕಗಳಿಲ್ಲ, ಕಂಪ್ಯೂಟರ್ಗಳಿಲ್ಲ, ಅವ್ರಿಗೆ ಸ್ಟೇ ಫಂಡ್ಗಳು ಕೊಡಿಸ್ಲಿ, ಅವ್ರಿಗೆ ಲೋನ್ಗಳು ಕೊಡಿಸ್ಲಿ, ಅವ್ರಿಗೆ ಒಳ್ಳೆ ಯೂನಿಫಾರ್ಮ್ಗಳು ಕೊಡಿಸ್ಲಿ, ಆ ರೀತಿ ಸಹಾಯ ಮಾಡ್ಲಿ. ಆಮೇಲೆ ಎಷ್ಟೊಂದು ಜನ ವಕೀಲರುಗಳು ನಿಮ್ಗೆ ಹೋಟೆಲ್ಗಳು, ಇಂಡಸ್ಟ್ರಿಗಳು, ಪೆಟ್ರೋಲ್ ಬಂಕ್ಗಳು, ಸಿನಿಮಾ ಮಂದಿರಗಳು, ಮಾಲ್ಗಳು ಎಲ್ಲ ಮಾಡಿರೋರು ರಿಯಲ್ ಎಸ್ಟೇಟ್ ಮಾಡ್ತೀರಾ, ಅವ್ರ ಮೇಲೆ ಟಚ್ ಮಾಡ್ಲಿ. ನಾವೇನಿಲ್ಲ ಸರ್, ಸಾಮಾಜಿಕ ಕಳಿಕಳಿಯಿಂದ ನಾವು ಇರೋ ವಿಚಾರನ ಪ್ರಚಾರ ಮಾಡ್ತಾ ಇದೀವಿ, ಮತ್ತೆ ಹೋರಾಟ ಮಾಡ್ತಿದೀವಿ. ಎಲ್ಲಾ ಕೇಸ್ಗಳು ನಾವು ಕೋರ್ಟ್ ಮುಂದೆ ತಗೊಂಡೋಗಿ ಜಯ ಸಾಧಿಸ್ತೀವಿ ಅಂತಲ್ಲ, ಪಬ್ಲಿಕ್ ಮುಂದೆ ಇಟ್ಟಾಗ್ಲೇನೆ ಸಂಸಾರ ಗುಟ್ಟಾಗಿರ್ಬೇಕು, ರೋಗ ರಟ್ಟಾಗಿರ್ಬೇಕು. ಆ ರೋಗಗಳೆಲ್ಲ ನಿಮ್ ಮುಂದೆ ರಟ್ಟಾದಾಗ್ಲೇ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದು. ಸರ್ ಕೆಲವರು ಎರಡನೇದು ಇದು ಇಲ್ಲಿ ಹೇಳ್ದಾಗೆ ನನಗಿರೋಂತ ದಾಖಲೆಗಳು, ನನ್ನ ಸುತ್ತಮುತ್ತ ಇರೋಂತ ಕಕ್ಷಿದಾರರು, ಹೋರಾಟಗಾರರು ಅಭಿಪ್ರಾಯ ತಗೊಂಡು ನನ್ನ ಕೈ ಹೇಳುತ್ತೆ. ಮೈಸೂರು ಜಿಲ್ಲೆ ಅಲ್ವಾ ಸರ್, ನಾನು ಮೈಸೂರು ಜಿಲ್ಲೆಯಲ್ಲಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಬಂಡೀಪುರ ಮತ್ತೆ ನಾಗರಹೊಳೆ ಎರಡರಷ್ಟೇ ದಾಖಲೆ ಕೊಡಬಹುದು. ನೀವು ಕಾಳಿ ರಿಸರ್ವ್ ಕೊಡು, ಭದ್ರಾ ರಿಸರ್ವ್ ಕೊಡು, ಅವೆಲ್ಲ ಅಷ್ಟು ದೂರ ಎಲ್ಲ ಚಾಮುಂಡಿ ಬೆಟ್ಟದಲ್ಲೂ ಆತರ ಆಗಿದೆ ಸರ್. ಚಾಮುಂಡಿ ಬೆಟ್ಟದಲ್ಲೆಲ್ಲೂ ಸಫಾರಿ ಇಲ್ವಲ್ಲ ಸರ್. ಚಾಮುಂಡಿ ಬೆಟ್ಟದ ಬಫರ್ ಝೋನ್ ಅಲ್ಲಿ ನನಗೆ ಅಷ್ಟು ಕಂಡು ಬಂದಿಲ್ಲ ಸರ್. ನೀವೇನಾದ್ರು ಕೊಟ್ರೆ ಖಂಡಿತ ಅದ್ರ ಬಗ್ಗೆ ಮಾಹಿತಿ ನನ್ನ ಹತ್ರ ಇದೆ. ನೀವು ಗ್ರೀನ್ ಟ್ರಿಬ್ಯೂನಲ್ ಅಲ್ಲಿ ಹಾಕೊಳ್ಳೋದ, ಇವತ್ತೇನೆ ECZ ರೀಜನಲ್ ಕಮಿಷನರ್ ಕೊಡೋದ ಸರ್. ಒಬ್ರು ಹೋರಾಟ ಆಲ್ರೆಡಿ ನಾನು ದೂರು ಕೊಟ್ಟಿದ್ದೀನಿ, ನಾನು ಪ್ರತಿ ದೂರನ್ನ ಕೊಟ್ಟಿದ್ದೀನಿ ಸರ್. ನನ್ನ ದೂರನ್ನು ಸಹ ಕನ್ಸಿಡರ್ ಮಾಡಿ ಈ ರೀತಿ ಏನ್ ಆರೋಪ ಮಾಡ್ತಾವ್ರೆ ನನ್ನ ಮೇಲೆ ಅದೆಲ್ಲ ಸುಳ್ಳು. ಇವ್ರದೇನೆ ಯೂಟ್ಯೂಬ್ ಚಾನೆಲ್ ಐತೆ, ಇವ್ರದೇನೆ ಕಂಪ್ನಿ ಐತೆ, ಇವರೇ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾರೆ, ಇವರೇ ಜಡ್ಜ್ಗಳ ಜೊತೆ ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾರೆ. ಇವ್ರ ಮೇಲೂ ಕ್ರಮ ತಗೊಳ್ಳಿ ಅಂತ ನಾನು ಒಂದು ದೂರು ಕೊಟ್ಟಿದ್ದೀನಿ. ಆ ದೂರು ಪೆಂಡಿಂಗ್ ಐತೆ ಸರ್. ಅದ್ರ ಮೇಲೂ ವಿಚಾರಣೆ ಮಾಡಿ ನನ್ಗೆ ಹೆಂಗ್ ಸಸ್ಪೆಂಡ್ ಮಾಡಿದಿರೋ ಅವ್ರಿಗೂ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸರ್. ಮಾಡಿ ಸರ್. ಅಂತಿಮ ಘಟ್ಟ ನ್ಯಾಯಾಲಯ. ರಾಜಕೀಯದವ್ರು ಎಲ್ಲ ರಾಜಕಾರಣಿಗಳು ಒಂದೇ ಸರ್. ಅವ್ರು ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ ಸರ್, 99.9% ಎಲ್ಲ ಕರಪ್ಟ್ ಗಳೇನೆ. ಅವ್ರು ನಮಗ್ ಸಪೋರ್ಟ್ ಮಾಡ್ತಾರ ಸರ್. ಆಡಳಿತ ಪಕ್ಷ ವಿರೋಧ ಪಕ್ಷನೂ ಸತ್ತೋಗೈತೆ ಸರ್. ಅವ್ರಿಬ್ರು ಕರಪ್ಟ್. ಅವ್ರು ಕರಪ್ಟ್ ಆಗಿರೋದಕ್ಕೆ ಕಾಡಾಗ ನಾಶ ಆಗಿರೋದು. ಅವ್ರ ನೆಟ್ಗೆ ಅವ್ರವ್ರು ತಾಕತ್ತಾಗಿ ಅವ್ರ ಕರ್ತವ್ಯಗಳನ್ನ ನಿಭಾಯಿಸ್ಬಿಟ್ಟಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಬದಲಿಲ್ಲ. ಆ ಮೂಡಲ್ಲಿ ಲೂಟಿ ಆಗಿರೋದಾಗ್ಲಿ, ಅಲ್ಲಿ ಮೈಸೂರು ಪ್ಯಾಲೇಸ್ ಲೂಟಿ ಆಗಿರೋದಾಗ್ಲಿ, ಇಲ್ಲಿ RTOದಲ್ಲಿ ನಡೆದಿರೋ ಗೋಲ್ಮಾಲ್ ಆಗ್ಲಿ, ಅಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಏರಿಯಾ, ಬಫರ್ ಝೋನ್ ಏರಿಯಾದಲ್ಲಿ ಕಾಡು ನಾಶ ಆಗಿರೋದಾಗ್ಲಿ, ಎಲ್ಲದಕ್ಕೂ ಈ ಏನ್ ಸರ್ಕಾರ ಎಷ್ಟು ಕಾರಣನೋ ವಿರೋಧ ಪಕ್ಷದವರು ಅಷ್ಟೇ ಕಾರಣ. ಅವ್ರು ಸೈಲೆಂಟ್ ಆಗಿರೋದಕ್ಕೆ ತಾನೇ ಅವ್ರು ಬಾಲ ಬೀಸ್ತಾ ಇರೋದು. ಅವ್ರ ನೆಟ್ಗೆ ಅವ್ರು ಕೆಲಸ ಮಾಡಿದ್ರೆ ಇವ್ರು ಯಾಕೆ ಮಾಡ್ತಿದ್ರು? ಇದು ನನ್ನ ಅಭಿಪ್ರಾಯ ಸರ್. ಸರ್ ನನ್ಗೂ ಅದೇ ಡೌಟ್ ಆಯ್ತಾ ಇರೋದು. ಈಗ ನೋಡ್ರಿ, ನಾನು ಸಾಕಷ್ಟು ವಿಚಾರ ತಿಳ್ಕೊಂಡಿರೋನು, ಪ್ರಬಲವಾಗಿರೋನು, ಒಳ್ಳೆ ನೆಟ್ವರ್ಕ್ ಇಟ್ಟಿರೋನು, ಅಡ್ವೊಕೇಟ್. ನನಗೆ ಈ ತರ ಧಮ್ಕಿಗಳು ಬರೋದು, ಇಂಡೈರೆಕ್ಟ್ ಆಗಿ ಅದು ಇದು ಮಾತಾಡೋದೆಲ್ಲ ಮಾಡ್ಬೇಕಾದ್ರೆ ಇದು ಸಾಮಾನ್ಯ ವ್ಯಕ್ತಿಗಳ ಕಥೆ ಏನು ಸರ್? ಇದೇ ನನ್ ಕನ್ಸರ್ನು ಸಹ ಸರ್. ಹಿಂಗ್ ಯಾರಿಗೂ ಆಗಬಾರದು ಮುಂದಿನ ದಿನಗಳಲ್ಲಿ. ನಾನೇನೋ ಗುಟ್ಟಾಗಿ ಇವ್ರ ಜೊತೆ ಬಾರ್ ಕೌನ್ಸಿಲ್ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ವಿ ಅನ್ನೋದು ಅದು ಇದು ಎಲ್ಲ ರೂಮರ್ಸ್ ಬರಬಾರ್ದು ಅಂತ ಇರೋದನ್ನೆಲ್ಲ ನಿಮ್ ಮುಂದೆ ಬಂದು ನಾನು ಹಂಚ್ಕೊತಿದ್ದೀನಿ. ಇದೆಲ್ಲ ಕೇಳೋ ಪ್ರಶ್ನೆ ಸರ್, ಅಂತದೆಲ್ಲ ಸಾಧ್ಯ? ನನ್ನ ಆತ್ಮಸಾಕ್ಷಿ ಒಪ್ತದ? ವೀರಭದ್ರಪ್ಪ ಆಗಿ ಹುಟ್ಟಿದ್ದೀನಿ, ರವಿಕುಮಾರ್ ಸಣ್ಣ ವೀರಭದ್ರಪ್ಪ ಆಗಿ ಸಾಯ್ತೀನಿ. ನೀವು ನನ್ನನ್ನ ಮಧ್ಯದಲ್ಲಿ ಇನ್ನೊಬ್ಬನ ಅಪ್ಪ ಅನ್ನಕ್ ಸಾಧ್ಯನೇ ಇಲ್ಲ. ನನ್ನ ಪೊಲೀಸ್ ಅಂತ ಅನ್ಕೊಂಡಿದೀನಿ ಸರ್. ಈಗ ಹೆಂಗೂ ಇದು ರಿಪಿಟಿಷನ್ ಆಗ್ಬೇಕಲ್ಲ, ಅದ್ರಲ್ಲೇ ಪೊಲೀಸ್ ಪ್ರೊಟೆಕ್ಷನ್ ಕೇಳ್ಬೇಕು. ಇಲ್ಲ ಭದ್ರತೆ ತಗೊಳ್ಳೇ ಬಹಳ ಸ್ಟ್ರಾಂಗ್ ಆಗೈತೆ ಸರ್. ಸ್ಯಾಟಲೈಟ್ ಮೀಡಿಯಾ ಅವ್ರು ಏನ್ ಕೆಲಸ ಮಾಡ್ತಾರೋ ಅಷ್ಟೇ ಈಕ್ವಲ್ ಆಗಿ ನೀವು ಮಾಡ್ತಾ ಇದ್ದೀರಾ. ನೀವು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಸರ್. ಸಮಾಜದಲ್ಲಿ ಪರಿವರ್ತನೆ ತರಕ್ಕೆ ಸೋಷಿಯಲ್ ಮೀಡಿಯಾನು ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ನಾವೇನೆಲ್ಲ ನನಗೆ ಬೆಂಬಲ ಸೂಚಿಸೋದಕ್ಕೆ ತಮ್ಗೆ